ಗುಡ್ ಮಾರ್ನಿಂಗ್ ಕರ್ನಾಟಕ, ರಿಯಲ್ ಟಾಕ್ ಹಬ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ನಾಗರಾಜ್ ಮಾತಾಡ್ತಾ ಇದ್ದೀನಿ. ವಿಷಯ ಏನಪ್ಪ ಅಂದರೆ, ನಮ್ಮ ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್ನಲ್ಲಿ ಏನಪ್ಪ ಅಂದರೆ ಏನಂತಾರೆ, ಉಸುಳೆ ಮಗ ಆಗಿರ್ಬೋದು, ನಿಮ್ಮ ಮೌನಾಗಿರ್ಬೋದು, ಇಂಥ ಲಾಂಗ್ವೇಜ್ ಏನದ ನಮ್ಗೆ ಬೈಗಳಲ್ರಿ, ಒಂದು ಪ್ರಶಂಸೆ ಅದ. ಏನದ ರೀ, ಒಂದು ಪ್ರಶಂಸೆ ಅದ. ಸೊ ಅದೇ ಒಂದು ಇನ್ಸಿಡೆಂಟ್ ನೆನಪು ಬರ್ತದ. ಇನ್ನೊಂದು ಊರಲ್ಲಿ ಏನಪ್ಪ ಒಂದು ಹಳ್ಳಿ ಇರ್ತದೆ, ಒಂದು ಹಳ್ಳಿ ಇರ್ತದೆ. ಆ ಹಳ್ಳಿಗೆ ಏನಪ್ಪ ಅಂದ್ರೆ ದೊಡ್ಡ ಜಗ್ಗಿ ಒಂದು ದಿನ ಮಾಡೋ ಮಳೆ ಬಂದಿರ್ತದೆ, ಹೊಡೆದು ಕತ್ತರಿಸಿ ಮಳೆ ಎಲ್ಲ ಕಡೆ ಪೂರ ಎಲ್ಲ ಬಂದ್ ಆಗಿಬಿಟ್ಟಿರ್ತದ. ಬಂದ್ ಹಾಕಿದ್ರೆ ಏನಪ್ಪ ಅಂದ್ರೆ ರೋಡ್ ಗಿಡ್ ಎಲ್ಲ ಬ್ಲಾಕ್, ಪೂರ ಕೆಸರು ಹಳ್ಳಿದಾಗ ಹೆಂಗಿರ್ತದೆ ನಿಮ್ಗೆ ಗೊತ್ತಿರ್ತಲ್ಲ ಆಲ್ಮೋಸ್ಟ್ ಎಲ್ಲ. ಸೊ ಆ ರೀತಿ ಆಗ್ತಿರ್ತದೆ. ಸೊ ಆ ಸಮಯದಾಗ ಏನಪ್ಪ ಅಂದ್ರೆ ಒಬ್ಬರು ಡಿಸ್ಟ್ರಿಕ್ಟ್ ಕಲೆಕ್ಟರ್ ಬರ್ತಾರೆ. ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆ ಊರಿಗೆ ಬರ್ತಾ ಇರ್ಬೇಕಾದ್ರೆ ಬೇರೆ ಊರಿಗೆ ಹೋಗ್ತಾ ಇರ್ತಾರೆ. ಆ ಊರಿಗೆ ಹೋಗ್ಬೇಕಾದ್ರೆ ಏನಪ್ಪ ಅಂದ್ರೆ ಕೆಸರಾಗ ಏನು ಮಾಡ್ತು, ಏನು ಗಾಡಿ ಸಿಗ್ಬಿತ್ತು, ಕಾರ್ ಏನು ಮಾಡ್ತು ಸಿಗ್ಬಿತ್ತು. ಸೊ ಸಿಗ್ಬಿಡೋಣ ಏನಾಯ್ತು, ಮಂದಿ ಆಜುಬಾಜುದ್ರ ಮಂದಿಗೆ ಏನು ಮಾಡ್ತಾನೆ ಕರೀತಾರೆ. ಡಿ ಸಿ ಸಾಹೇಬ್ರು ಏನು ಮಾಡ್ತಾರೆ, ಸರ್ ನೋಡ್ರಿ ನಾ ಹಿಂಗೆ ಡಿ ಸಿ ಇದ್ದೀನಿ, ಸೊ ಕಾರ್ ಸಿಗ್ಬಿದ ಸ್ವಲ್ಪ ಒತ್ತು ಬರ್ರಿ ಅಂತ ಹೇಳ್ತಾರೆ. ಯಾರು ರೆಸ್ಪಾನ್ಸೇ ಮಾಡಲ್ಲ. ಮತ್ತು ಎಲ್ಲರಿಗೆ ಕರೀತಾರೆ, ಅವ್ರಿಗೆ ಇವರಿಗೆಲ್ಲ ಆಜುಬಾಜುದವ್ರಿಗೆ ಎಲ್ಲರಿಗೂ ಕರೀತಾರೆ, ಯಾರು ರೆಸ್ಪಾನ್ಸೇ ಮಾಡಲ್ಲ. ಸೊ ರೆಸ್ಪಾನ್ಸ್ ಮಾಡೋ ಸಮಯದಾಗ ಮಾಡೋರ್ ಬಿಟ್ಟಕ್ಕೆ ಏನು ಮಾಡ್ತಾರೆ, ಅಷ್ಟೊಳಗೆ ಯಾರು ಅಟೇ ನಿಂತಿರ್ತಾರೆ. ನಿಂದ್ರ ಸಮಯದಾಗ ಏನಪ್ಪ ಅಂದ್ರೆ ಹಿಂದ್ಗಡೆ ಏನು ಮಾಡ್ತಾರೆ, ಒಂದು SP ಸಾಬ್ರು ಹೊಂಟಾರ. ಏನ್ರಿ SP ಸಾಬ್ರು ಹೊಂಟಾರ. SP ಸಾಬ್ರು ಬರ್ತಿರ್ಬೇಕಾದ್ರೆ ಏನಪ್ಪ ಅಂದ್ರೆ ನೋಡೋರು ನೋಡ್ಕೇಸ್ ಏನಪ್ಪ ಅಂದ್ರೆ ನಮಸ್ಕಾರ ಸರ್ ಅಂತ ಹೇಳಿದ್ರೆ DC ಸಾಹೇಬ್ರು ನಮಸ್ಕಾರ ಮಾಡಿದ್ರು. ಮಾಡಿಕೇಸ್ ಏನು ಮಾಡಿದ್ರು, ಯಾಕೆ ಸರ್ ಇಲ್ಲಿ ನಿಂತಿರಿ, ಗಾಡಿ ಕೆಸರ ಸಿಗ್ಬಿದ್ದದ್ರಿ, ಯಾರು ಒತ್ತು ಬರಲಾಗ್ಯಾರಿ. ಈಸ್ ಮಂದಿಲ್ಲ ಅಷ್ಟು ಒತ್ತು ಬರಲಾಗ್ಯಾರ. ನಾನು ನಿನ್ನ ಕರಿತಿಂತಾರಲ್ಲ, ಹೇಳೇ ಬೋಸ್ಡಿ ಮಕ್ಕಳ ಇಲ್ಲಿ ಬರಲೇ, ಯಾಕ ಇಜ್ಜತ್ ಕಲೆ ಮಗನ ಕರೆದ್ರೆ ಕಿಮ್ಮತ್ತಿಲ್ಲ, ಒಬ್ಬೊಬ್ಬ ಬರಲಿ ಅಂದ್ರೆ ಒಬ್ಬೊಬ್ರು ಚರ್ಮ ಸುಲಿತೀನಿ ನೋಡು ಅಂತ. ಯಾರು SP ಸಾಹೇಬ್ರು ಅಂತ. ಆಟೋಮೆಟಿಕ್ ಏನಪ್ಪ ಅಂದ್ರೆ ಒಟ್ಟು ಮಂದಿ ಬಂದ್ಬಿಟ್ರು. ಎಷ್ಟು ಜನ ಇದ್ರು ಅದ್ರಕ್ಕಿಂತ ಕಾರ್ ಎಷ್ಟು ಜನ ಅದ, ಕಾರ್ ಎಷ್ಟು ಹಿಡಿಯೋ ಕೆಪಾಸಿಟಿ ಇಲ್ಲ, ಅದಕ್ಕೆ ಜಾಸ್ತಿ ಜನ ಬಂದು ಒತ್ತು ಬಿಟ್ರು. ಅವಾಗ DC ಸಾಹೇಬ್ರು ಗಾಬರಿ ಆಗಿಬಿಟ್ಬಿಟ್ರು. ಅವಾಗ ಗಾಬರಿಯಾಗಿ ನಿಂತ್ಬಿಟ್ರು. ನಿಂದ್ರ ಏನಪ್ಪ ಅಂದ್ರೆ ಅವರು ಜನ ಅಂದರು, ಯಾಕ್ರೋ ಸಾಬ್ರು ಹೇಳಿದ್ರು ಕೇಳಲ್ಲ ಅಂತ. ಇಲ್ಲ ಸಾಹೇಬ್ರು ಅವ್ರು ಹಂಗೆ ಅಂದಿಲ್ಲ, ನೀವು ಹೆಂಗೆ ಕರೆದಿರಲ್ಲ ಹಂಗೆ ಕರೆದಿಲ್ಲ. ಬರಲೇ ಉಸುಳಿ ಮಕ್ಕಳ ಅಂತ ಅಂದಿಲ್ಲ ರೀ ನಮ್ಗೆ. ಯಾಕಪ್ಪ ಅಂದ್ರೆ ನಮಗೊಂದು ಉತ್ತರ ಕರ್ನಾಟಕದ ನಮ್ಗೆ ಹೆಮ್ಮೆ ಅದ ಅದು. ಆ ಥರ ಕರೆದ್ರೆ ನಮ್ಮವರು ಅನ್ನಿಸ್ತದ್ರಿ. ಹಿಂಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿದ್ರಪ್ಪ ಅಂದ್ರೆ ಯಾರೋ ಹೊರಗಿನವ್ರ ಅನ್ನಿಸ್ತದ್ರಿ. ಹಂಗೆ ಅನ್ನಿಸ್ತು ರೀ. ಅದ್ರ ಕಾಲ ನಾವು ರೆಸ್ಪಾನ್ಸ್ ಮಾಡಿಲ್ಲ ಸಾಬ್ರೆ ಅಂದರು. ಅಣ್ಣ ಅವಾಗ DC ಸಾಹೇಬ್ ಅಂತ ತಿಳ್ಕೊಂಬಿಟ್ರು. ಏನಪ್ಪ ಅಂದ್ರೆ ಒಂದು ಬೈಗಳು ಬಿ ಇಲ್ಲಿ ಒಂದು ಹೊಗಳಿಕೆ ಇದ್ದಂಗ ಅಂತ. ಒಂದು ಫ್ರೆಂಡ್ ಮಧ್ಯೆ ಮತ್ತು ನಮ್ಮ ಮಧ್ಯೆ ಆಗ್ಯದ. ನಮ್ಮ ಫ್ರೆಂಡ್ ಏನಪ್ಪ ಅಂದ್ರೆ ಬೆಂಗಳೂರದವರು. ಸೊ ಅವ್ರು ಬೆಂಗಳೂರು ಏನು ಮಾಡ್ತಿದ್ರು, ಇಲ್ಲಿ ಗುಲ್ಬರ್ಗ ಬಂದಿದ್ರು ಕಾಮನ್ ಆಗಿ. ಬರ್ನ ಏನು ಮಾಡೋದ್ರೆ ನನ್ನ ಫ್ರೆಂಡ್ಸ್ ಜೊತೆ ಏನಪ್ಪ ಅಂದ್ರೆ ಕಾಮನಾಗಿ ಮಾತಾಡ್ತಿರ್ಬೇಕಾದ್ರೆ ಏನೋ ಒಂದು ಅವರಿಗೆ ಹೇಳ್ಬೇಕಾದ್ರೆ ಏನಾಯ್ತಪ್ಪ ಅಂದ್ರೆ ಅವ್ರು ಇನ್ನೂ ರೆಸ್ಪಾನ್ಸೇ ಮಾಡಲಿಲ್ಲ. ರೆಸ್ಪಾನ್ಸ್ ಮಾಡ್ಬೇಕು ಅಷ್ಟೊಳಗೆ ಏನು ಮಾಡೋದು, ನಾ ರೆಸ್ಪಾನ್ಸ್ ಮಾಡಲಿಲ್ಲ ಬಿಟ್ಟಂತ ನಾ ಬಂದೆ. ಅಷ್ಟೊಳಗೆ ಅದೇ ಸಮಯದಲ್ಲಿ ನಾನು ಬಂದೆ. ನನ್ನ ಫ್ರೆಂಡ್ ಅಂದ್ರೆ ನನಗೆ ಏನಪ್ಪ ನಾ ಒಂದು ಇದು ಕೇಳೋದತ್ತೀನಿ, ಏನೂ ಕೇಳಲ್ಲ ಯಾರ, ನಾ ಕೊಡ್ತೀನಿ ಅಂತ ಹೇಳಿದ್ರೆ ನಂಗೆ ಇದು ಮಾಡ್ಬಿಡಲ್ಲ ಯಾರ ಅಂತ ಹೇಳಿದ್ರು. ಯಾಕಲ್ಲ ಹೊಸ್ಕೊಳ್ಳಿ ಮಕ್ಕಳ ಅವ್ನು ಮಾತೇ ಕೇಳಲಾಗಿರಿ ಅಂತ ನಾನು ಅಂದೆ. ಇಲ್ಲಣ್ಣ ಅವರು ನಿಮ್ಮಂಗೆ ಹೇಳಿಲ್ಲ ಅವರು. ಅಂದರೆ ನೀವು ಹೆಂಗೆ ಅಂದಿರಲ್ಲ, ಯಾವ ರೀತಿ ಅಂದಿರಲ್ಲ ಆ ರೀತಿ ನಮಗೆ ಅಂದಿಲ್ಲ ಅವರು. ಅದ್ರ ಕಾಲಾಗ ಅವರು ನಾವು ಕೊಡ್ತೀನಣ್ಣ ಅಂದರು. ಹಿಂಗೆ ಅಂದ್ರೆ ಅದ್ರ ಕಾಲಾಗ ನಾವೇನು ರೆಸ್ಪಾನ್ಸ್ ಮಾಡಿಲ್ಲಣ್ಣ ಅಂತ. ಹಿಂಗೆ ಇದೇ ಫ್ಲ್ಯಾಶ್ ಬ್ಯಾಕ್. ಸೊ ಅದಕ್ಕೋಸ್ಕರ ಎಲ್ಲರೂ ಏನು ಮಾಡ್ರು, ಉತ್ತರ ಕರ್ನಾಟಕ ಬಂದ್ರೆ ಸ್ವಲ್ಪ ಏನೋ ನಮ್ಮವರು ಅನ್ಸ್ಕೋಬೇಕಿತ್ತಪ್ಪ ಅಂದ್ರೆ ಸ್ವಲ್ಪ ಬೈಗುಳ ಆದಷ್ಟು ಕನ್ವಿಂಟ್ ಮಾಡ್ಕೋರಿ ಹೇಳ್ತಾ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾನೆ. ಏನಾದರೂ ಮಿಸ್ಟೇಕ್ ಆದರೆ ಕ್ಷಮಿಸ್ಬಿಡ್ರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾಪ್ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.